ಇದೇನು ಮಗು ಅಂತ ಇದ್ದಂಗೆ. ಅಯ್ಯೋ ಭಗವಂತ, ಇವಳೇನು ಮುನ್ಸ್ಲೇ ಇಲ್ಲ ರಾಕ್ಷಸ್ಲ. ಲೇ ಲೇ ಕೀರ್ತಿ, ಲೇ ನೀನು ಮುನ್ಸ್ಲೇ ಇಲ್ಲ ರಾಕ್ಷಸ್ಲೇ. ನಿಂಗೆ ಹೇಳ್ತಾ ಇರೋದ ನಿಂಕೆಲ್ಲ ಮಾತಾಡಿಸ್ತಾ ಇರೋದು. ಯಾಕೆ ಕಿವಿ ಕೇಳಿಸ್ತಾ ಇಲ್ಲೇನೆ? ಏನು ಅಲ್ಲ ಮಗು ಹಂಗೆ ಬಡ್ಕೊಳ್ತಾ ಇರ್ತೆ, ನಿನಗೆ ಜ್ಞಾನ ಇಲ್ಲ? ಹಾಂ, ನಾನು ನೋಡ್ಕೊಳಲ್ಲ, ನನಗೆ ಇಷ್ಟ ಇಲ್ಲ. ತೆಗೆದು ಕಪಾಳ ಕೊಟ್ಟಿದ್ದೀನಂತೆ, ಹೆಂಗಿರ್ಬೇಕು? ಜಾಗ ಖಾಲಿ ಮಾಡಿ. ಮಗು ನೋಡ್ಕೊಳಲ್ಲ ತಾನೆ ನೀನು? ಖಾಲಿ ಮಾಡಿ ಜಾಗ. ನಿಮಿಷ ಇಲ್ಲಿ ಇಟ್ಕೊಡು. ನೀನು ಓದ್ತಾ ಇರ್ಬೇಕು ಇಲ್ಲಿಂದ. ಎಲ್ಕೋಬೇಕು? ಎಲ್ಕೋಬೇಕೇನೋ? ಇಷ್ಟ ಬಂದ ಕಡೆ ಹೋಗಿ ನಂಗೇನಾಗಬೇಕು? ಎದ್ದೇಳ ಮೇಲೆ ಹೋಗಿ ಇಲ್ಲಿಂದ. ನಾನೇ ಹೋಗ್ಲಿ? ಹೋಗ್ಲೇನೋ? ನನ್ನ ಪಾಡಕ್ಕೆ ನಾನು ಇದ್ನೆ. ನನ್ನ ಬಾಳು ಬಟ್ಟು ಬಾಯಿಗೆ ಹಾಕ್ಕೊಂಡದ್ದು ನೀನು. ನಾನೆಲ್ಲಿ ಹೋಗ್ಲಿ? ನನ್ನ ಮಗು ನೋಡ್ಕೊಳಕ್ಕೆ ನಿಂಗೆ ಆಗಲ್ಲ ಅಂತಂದ್ರೆ ನೀನು ಈ ಮನೆಗೆ ಇರಂಗೆ ಇಲ್ಲ. ಓದ್ತಾ ಇರ್ಬೇಕು ಇಲ್ಲಿಂದ. ಆಗಲ್ಲ, ಅವಳಲ್ಲ ಸಿಕ್ತಿ, ಅವಳು ನೋಡ್ಕೊಂತ ಬಿಡು, ನಾನು ನೋಡ್ಕೊಳಲ್ಲ. ನನ್ನ ಮಗುನ ಸಾಕಕ್ಕೆ ಆಗಲ್ಲ ಅಂದಮೇಲೆ ಇದು ಕೂತು ಈ ಮನೆಗೆ ಅಂತ ಎಚ್ಚತಿ ಹೇಳ್ಬೇಕು. ಓದ್ತಾ ಇರು, ಮನೆ ಜಾಗ ಖಾಲಿ ಮಾಡಿ. ಇಲ್ಲಿ ಇರಂಗಿಲ್ಲ ನೀನು, ಇಲ್ಲಿ ಜಾಗ ಇಲ್ಲ ನಿಂಕ. ಅಲ್ಲಿಂದ ಕರ್ಕೊಂಬಂದ ನೀನು ತಾನೇ, ಇವಾಗ ನೀನು ನನ್ನಲ್ಲಿ ಕರ್ಕೊಂಡೋಗಿ ಬಿಡು. ನಾನು ಹಾಕಿ ಬಿಡ್ಲಿ? ನನ್ನ ಪಾಡಕ್ಕೆ ನಾನು ಇದ್ನಲ್ಲ. ನನಗೆ ನೋಟಿಸ್ಗಳ ಮೇಲೆ ನೋಟಿಸ್ಗಳು ಕಳಿಸಿದ್ದಾರೋ? ನೀನು ತಾನೇ ಕಳಿಸಿದ್ದು? ನಾನು ಕಳಿಸಿದ್ನಾ? ನಾನೇನೋ ನಿಮ್ಮ ಸುದ್ದಿಗೆ ಬಂದಿದ್ನಾ? ನಿಮ್ಮ ಪ್ರಸ್ತಾಪಕ್ಕೆ ಬಂದಿದ್ನಾ? ನೀವು ತಾನೇ? ನೋಡುವ, ನಾನು ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ನೀನು ಮಗುನ ಸಾಕಕ್ಕೆ ನನ್ನ ಕೈಲಿ ಆಗಲ್ಲ. ನನ್ನ ಮಗುನ ಸಾಕಕ್ಕಾಗಲ್ಲ ಅಂದರೆ ಜಾಗ ಖಾಲಿ ಮಾಡ್ಬೇಕು ನೀನು. ಎತ್ಕೊ ಮಗುನ, ಹಾಲು ಕುಡಿಸು ಮಗುಕ. ಕುಡಿಸಲ್ಲ ನಾನು. ಬೇಡ ನೋಡು, ಏಟಿಗೆ ತಿಂತೀಯ ನನ್ನ ಕೈಗೆ? ಏಟಿಗೆ ತಿಂತೀಯ? ನನಗೂ ಹೊಡೆದು ಸಾಕಾಗೈತೆ ನಿನ್ನ. ಎತ್ಕಳೆ ಮಗುನ, ಎತ್ಕೋ ಮಗುನ, ಎತ್ಕಳೆ, ಎತ್ಕೋ. ಕೊಡು, ಎತ್ಕೊಳ್ತೀನಿ ಕೊಡು. ಕೈ ಕಾಲು ಮುರಿದು ಬಿಡ್ತೀನಿ, ಮುರಿದು ಆ ರೂಮಕ್ಕೆ ಹಾಕ್ಬಿಡ್ತೀನಿ. ಅಲ್ಲೇ ಎಲ್ಲ ಮಾಡ್ಕೊಂಡು ಅಲ್ಲೇ ಬಿದ್ದಿರ್ಬೇಕು. ಬಾಯ್ ಮುಚ್ಕೊಂಡು ಮಗುನ ನೋಡ್ಕೊಂಡೆ ಸರಿ. ನೋಡು, ಕುರುಗಿಸಿದ್ದು ಎಲ್ಲಿರ್ತಾಳೆ? ಮನೆಗೆ ಕುರುಗಿ ಮೇಯ್ಸಕ್ಕೆ ಹೋಗಿಲ್ಲ? ಹಾಂ, ಈ ಕಡೆ ಇದೆಯೇನ? ಬೆಳಗ್ಗೆ ನಿಂಗೆಲ್ಲ ಮಾಡಿ ಮುಂದಕ್ಕೆ ಇಕ್ಕಿ ಎಲ್ಲ ಕೆಲಸ ಮುಗಿಸ್ಕೊಂಡು ಅವಳು ಕುರಿಗೆ ನೋಡ್ಕೊಂಡು ಹೋಗ್ಬೇಕು. ಸಾಯಂಕಾಲ ಬಂದು ನೀನು ಮುಂದೆ ಇಕ್ಕಬೇಕೆಲ್ಲ ಮಾಡಿ. ಮಗು ನೋಡ್ಕೊ, ನಾನೇ ಎಲ್ಲ ಮಾಡ್ತೀನಿ, ಬೇಕಾಗಿಲ್ಲ. ನೋಡು, ಇದೇ ಲಾಸ್ಟು. ಮಗು ಅಳೋ ಶಬ್ದ ನಂಗೆ ಏನಾನ ಕೇಳಿಸೋದಂದ್ರೆ ಏನು ಮಾಡ್ತೀನಿ ನೋಡ್ತಾ ಇರು. ಅಳ್ಬೇಡ, ಸುಮ್ಮನೆ ಇರು. ಯಾಕೆ ಅಳ್ತಾ ಇರೋದು? ಅಳ್ಬಾರ್ದು. ನಿಂಗ ಅಣ್ಣ ನಮ್ಮ ವಿಹಾನು ಅಣ್ಣ ಹತ್ರಕ್ಕ ಓದ್ತೀಯ ನೀನು? ದೊಡ್ಡವನಾದ್ಮೇಲೆ ಹೋಗಿ ಅಣ್ಣನ ಕರ್ಕೊಂಬರ್ತೀಯಾ? ಹಾಂ, ಕರ್ಕೊಂಬರ್ಬೇಕು ನೀನು ಅಣ್ಣನ. ಹಾಂ, ಕರ್ಕೊಂಬರ್ತೀಯಲ್ಲಮ್ಮ. ಅಳ್ಬಾರ್ದು, ಸುಮ್ಮನೆ ಅಳ್ಬಾರ್ದು. ನನ್ನ ಮುದ್ದು ಕಂದು ಅಳ್ಬಾರ್ದು. ಗೀತನಮ್ಮ ಎಲ್ಲಮ್ಮ? ಅಣ್ಣ ಇಲ್ಲಿ ದೂರ ಅವನ. ಅಣ್ಣ ಕರ್ಕೊಂಬರ್ತೀಯಾ? ಹ್ಞೂ, ಜಾಣ ನನ್ನ ಮಗು. ನಮ್ಮಮ್ಮ ಬಂದ್ಬಿಟ್ಟವಳೆ ಮಗಳ ಮನೆಯಿಂದ. ಕೇಳ ತಡಿ, ಮಗಳು ಮೊಮ್ಮಗನು ಹೆಂಗವ್ರು? ಮಗು ಯಾವಾಗ ಬಂದಮ್ಮ? ನಾನು ಬಂದು 60 ವರ್ಷ ಆಯ್ತು. ಹೌದೇನು? ಅದೇನು ತಲೆ ಮೇಲೆ ಬಟ್ಟೆ ಹಾಕೊಂಡು ಕೂತಿದ್ಯಾ? ಯಾಕಮ್ಮ ಬೇಜಾರು ಮಾಡ್ಕೊಂಬಿಡಮ್ಮ. ನೀನು ಬೇಜಾರು ಮಾಡ್ಕೊಂಬಿಟ್ರೆ ನನ್ನ ಕೈಲಿ ಇರೋಕ್ಕಾಗಲ್ಲಮ್ಮ. ಹೆಂಗವಳಮ್ಮ ಮೊಮ್ಮಗನು ಮಗಳು? ಏನು ಮಗಳು, ಏನು ಮೊಮ್ಮಗನ? ಹೋಗು, ಅವನು ಹೊಡೆದು ಇಕ್ತಾನಪ್ಪ ಅವಳನ್ನ. ಹೌದೇನೋ? ಹೋಗ್ಲಿ ಬಿಡು, ಈ ಕಾಲಕ್ಕನ ಒಳ್ಳೆ ಬುದ್ಧಿ ಬಂತಲ್ಲ. ಇಲ್ಲ, ಹ್ಞೂ ನೋಡಮ್ಮ, ನೀನು ಹಿಂಗೆಲ್ಲ ಬೇಜಾರಾಗಿರ್ಬೇಡಮ್ಮ. ನಂಗೆ ಬೇಜಾರು. ಅಮ್ಮ ಊರೇನೇ ಅಂದರು, ನೀ ನನ್ನ ದೇವರು, ಜಗಕ್ಕೆ ಮುಕೋಟಿ ದೇವರು, ನೀ ನನ್ನ ದೇವರು. ಈ ಮಾತುಗಳಿಗೆ ಏನು ಕಮ್ಮಿ ಇಲ್ಲಲೇ ನಿಲ್ಲೇ. ಅಲ್ಲ, ಅದೇನೋ ಹೋಗಿದ್ದಲ್ಲ, ಹೇಳಮ್ಮ. ಏನಮ್ಮ ಎತ್ತಮ್ಮ ಅಂದ್ರೆ ಏನೇನೋ ಹೇಳ್ತಾ ಇದೆಯಾ? ಏನು ಹೇಳೋದು ಗಂಗಾ, ನಂಗೆ ಮನ್ಸಿಗೆ ಬೇಜಾರಾಗ್ಬಿಟ್ಟದೆ. ಅದೇ ಏನಾಯ್ತು? ಯಾಕ? ಏನು ಎತ್ತ? ಇವಳು ಆ ಮಗುನ ಎತ್ಕೊಳಲ್ಲ, ಮಗುನ ಚೆನ್ನಾಗಿ ನೋಡ್ಕೊಳಲ್ಲ, ಇವನು ಹೊಡಿತಾನೆ. ಹಾಂ, ಅದ್ಯಾಕಂತೆ ಮಗುನ ಚೆನ್ನಾಗಿ ನೋಡ್ಕೊಂತಿದ್ದು? ಇನ್ನೇನು ಬೇಕಂತೆ ಅವಳ್ಗ? ಹಾಂ, ಇನ್ನು ನಮ್ಮ ಗೀತಿಗೆ ಇನ್ನೂ ಅದು ಯಾವಾಗ ಬುದ್ಧಿ ಬರ್ತದೋ ಅದೇನೋ ಅಮ್ಮ. ಇಷ್ಟೆಲ್ಲ ಆದರೂ ಇನ್ನೂ ಬುದ್ಧಿ ಕಲ್ತಿಲ್ಲೇನಮ್ಮ ಅವಳು ಇಲ್ಲಿಗೆ ಬರ್ಬೇಕಂತೆ. ಇಲ್ಲಿಗೆ ನಮ್ಮನೆಗ? ಅಯ್ಯವ್ವ ಬೇಡಮ್ಮ, ಬೇಡ. ನಮ್ಮ ಸಂಸಾರ ಇವಾಗ ನೆಮ್ಮದಿಯಾಗೈತೆ. ಅವಳು ಬರೋದೇ ಬೇಡ ಈ ಕಡೆಕ. ಇಲ್ಲಿಗೆ ಅಲ್ಲೇ ಶಾನ್ಭೋಗ್ರ ಮನೆಗ. ಓಹೋ, ಅದೇನಮ್ಮ ಏನಂತ ಎಣ್ಣೆ ಜನ್ಮ ಇಕ್ಕೊಂಡವಳಮ್ಮ ಅವಳು. ಇಷ್ಟೆಲ್ಲ ಆದ್ಮೇಲೂ ತಿರ್ಗಾ ಅವ್ರ ಮನೆಗೆ ಹೋಗ್ಬೇಕು ಅಂತವಳ? ಅಯ್ಯೋ ಭಗವಂತ, ಹೋಗು. ಏನ ಮಾಡೋದು? ಮಗು 2 ಮಕ್ಕಳ ತಾಯಿ, ಅವಳಿಗೆ ಹೆಂಗಿರ್ಬೇಕು ಅನ್ನೋದು ತಿಳಿಯಲ್ಲ. ಅವ್ರ ಸಂಸಾರ ಅವ್ರಿಷ್ಟ, ಅವ್ರು ಏನಾನ ಮಾಡ್ಕೊಂತಾರೆ. ನೀನು ಪಾಡಕ್ಕೆ ನೀನು ಬಾಯಿ ಮುಚ್ಕೊಂಡಿರು. ಇವಾಗ ಅಲ್ಲೋಗಿ ತಿರುಗೇನ ಕಿತಾಪತಿ ಮಾಡ್ದಿ ಅಂದರೆ ಊರೆಲ್ಲ ಇಟ್ಟಾಡ್ಸ್ಕೊಂಡು ಬರ್ತೀನಿ ನೋಡ್ಕ ನಿನ್ನ. ತಾಯಿ ಅನ್ನೋದು ಮರ್ಯಾದೆ ಇರಲಿಲ್ಲ. ಇಷ್ಟೊತ್ತು ಹೇಳ್ದೆ ಅಮ್ಮ ಹಂಗೆ ಅಮ್ಮ ಹಿಂಗೆ ಅಂತ, ಇವಾಗೇನ ಹಿಂಗೆ ಮಾತಾಡ್ತಾ ಇದೆಯಾ? ಅಲ್ಲ, ಬಂಗಾರಂಗೆ ದೇವ್ರ ತಲೆ ಮೇಲೆ ಹೂವು ಇದ್ದಂಗೆ ಶಾನ್ಭೋಗ್ರ ಮನೆಗಿದ್ಲು. ಹಾಂ,
ಅವ್ರ ಮನೆಗೆ ಏನು ಚಿಕ್ಕದಾಗದ. ಅಯ್ಯ ಭಗವಂತ, ಅದನ್ನು ಬಡ್ದು ಬಾಯಿಗೆ ಹಾಕ್ಕೊಂಡೆ. ಇವಾಗ ಇಲ್ಲನ ನೆಮ್ಮದಿಯಾಗಿರಕ್ಕೆ ಬಿಡು ಅವಳನ್ನ. ಹೋಗಿ ಅದು ಇದು ಹೇಳಿ ಅವಳು ತಲೆ ಕೆಡಿಸಿ ಅವಳನ್ನ ಏನು ಮಾಡ್ಬೇಕಂತಿದ್ಯಾ? ಬದುಕಿಸ್ಬೇಕಂತಿದ್ಯಾ, ಸಾಯಿಸ್ಬೇಕಂತಿದ್ಯಾ? ನನಗೆ ಒಂದು ಹೇಳಿದ್ರೆ ನೀನು 16 ಹೇಳ್ತಾ ಇದೆಯಲ್ಲ. ಹೌದು, ಮುಂದೆ ಆಗೋದನ್ನ ಇವಾಗ ಹೇಳ್ತಾ ಇದ್ದೀನಿ ನಾನು. ನೀನು ಹೋಗಬೇಡ ಅಂತ ಮೊನ್ನೆ ಹೇಳ್ದೆ. ಇಲ್ಲಪ್ಪ ನನ್ನ ಮಗಳು ನೋಡಬೇಕು, ಮೊಮ್ಮಗನ ನೋಡಬೇಕು ಅಂದೆ. ಹೋದ ಬಂದ ಬಾಯಿಸ್ಕೊಂಡಿರು. ಅವನು ಎದ್ರೆ ಕುಂತ್ರೆ ಹೊಡಿತಾ ಇರ್ತಾನ. ಹೊಡಲಿ ಬಿಡಮ್ಮ, ಹಂಗಾರ ಬುದ್ಧಿ ಕಲೀಲಿ ಅವಳು. ಎತ್ತಿರೋಳು ನಾನಪ್ಪ, ಎತ್ಕೊಳ್ಳು ನಂಗೆ ಸುರುಕಂತದೆ. ನನ್ನ ಎದುರುಗಡೆ ಹೊಡೆದ್ರೆ ಅದಕ್ಕೆ ಏನು ಮಾಡ್ಬೇಕಂತಿದ್ಯಾ? ಏನಮ್ಮ ಮಾಡ್ಬೇಕಂತಿದ್ಯಾ? ಮಗಳನ್ನೇ ಇಲ್ಲಿ ಕರ್ಕೊಂಬರ್ಬೇಕು ಅಂತಿದ್ಯೇನೋ? ಲೇ ಹೋಗಿ ನಿಂಗೆ ಕೇಳ್ತೀನಿ, ನನಗೆ ಬುದ್ಧಿ ಇಲ್ಲ. ಎದ್ದು ಹೋಗವ ಅಳ್ಕ. ಊಟ ಏನು ತಿನ್ಬೇಕು ತಿನ್ನೋಗ. ತಿರ್ಗಾ ಹೋಗಿ ಅಲ್ಲಿ ಕಿತಾಪತಿ ಮಾಡಿದ್ಯ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕೊ. ಅಲ್ಲ ಅಮ್ಮ, ಅದು ಅವಳು ಇಟ್ಕೊಂಡು ಬಡಿತಾನಲ್ಲ, ಏನಪ್ಪ ಮಾಡುತ್ತೇವ್ರೆ? ಅಲೆ ಪೋಟಿ ನನ್ನ ಮಗನೇ, ನನಗೆಲ್ಲ ಪಟ್ಟನೆ ಹಿಡಿತಾನೆ ಇವನು. ಎಷ್ಟಿರಬೇಡ ಇವನ್ಕ. ಹಾಂ ಲೇ, ಯಾರು ಎದ್ರಾಕೊಂಡಿದ್ಯಾ? ಯಾವಾಗ ಎದ್ರಾಕೊಂಡಿದ್ಯಾ? ನನಗೆ ಒಂದು ಕೈ ಸಾಲದು ನಿನ್ನ ಕೈ ಕಾಲು ತಿರ್ವಕ್ಕ. ಏನೋ ನಿಮ್ಮ ಮನೆಯವ್ರ ಮಕ ನೋಡ್ಕೊಂಡು ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಅಂತಿದ್ರೆ ನಿನ್ನ ಕೈಯೋ ಕಾಲೋ ಮೂರ್ತೆ ಬರ್ತಾ ಇರ್ತಿದ್ ನಮ್ಮ ಮಗನೇ. ಹಾಂ ಹೋಗ್ಬಿಟ್ಟು ಬಂದ ಊಟ. ಏಯ್ ಬರ ಇಲ್ಲಿ. ಕೊಟ್ಟ ನಮ್ಮ ಅಮ್ಮನ ಕೈಲಿ 5,000. ನಿಮ್ಮ ಅಮ್ಮನ ಕೈಲಿ 5,000 ಕೊಟ್ಟಿದ್ದೀನಿ. ಇವನು ದೊಡ್ಡವನು ನನಗೆಲ್ಲ ಬಟ್ಟೆ ಹಿಡ್ಕೊಂಡು ನನ್ನ ಹೊಡಿಯಕ್ಕೆ ಬಂದವನೇ. ಯಾಕಂತೆ? ಹಾಂ ನಿನ್ನ ಸುದ್ದಿಗೆ ಯಾಕೆ ಬಂದಂತ ಅವನು? ಅವನ ಮಕ್ಕಷ್ಟು ಬೆಂಕಿತ್ತು ಸುಮ್ಮನೆ ಬಿಟ್ಟವನ್ನ ನೀನು. ಯಾಕಂತೆ? ನೀನೇನು ಮಾಡಿದೆ? ನೀನಾಗ ಹೋಗಿದ್ದೆ ಅವನ ಸುದ್ದಿಗ? ನಾನೇನು ಹೋಗ್ಲಿ, ನಿಮ್ಮ ಅಮ್ಮನಿಗೆ 5,000 ಕೊಟ್ಬಿಟ್ಟು ಶಾನ್ಭೋಗ್ರು ಇರಲಿಲ್ಲ, ಶಾನ್ಭೋಗ್ರು ಬರ್ತಾರೆ ಮಾತಾಡ್ಬಿಟ್ಟು ನನ್ನ ಮಗಳನ್ನ ಬಿಟ್ಬಿಟ್ಟು ಬರೋಣ ಅಂತ ಹೋದ್ರೆ ಏನು ಬಂದಂಗೆ ಗಲ್ಲ ಬಟ್ಟೆ ಇಟ್ಕೊಂಡವ್ ನನ್ನನ್ನು ಹಂಗೆ ಹಿಂಗೆ ಅಂತ ಮಾತಾಡ್ತಾನೆ. ಹಾಂ ನನ್ನ ಮಗನಂತೂ ಸುಮ್ಮನೆ ಬಿಡಲ್ಲ. ಅವನಿಗೊಂದು ಗತಿ ಕಾಣಿಸ್ತೀನಿ, ನೋಡ್ತಾ ಇರಿ ನಾನು. ಕೇಳಕ್ಕಾಗಿಲ್ಲ, ನೀನು ಆಸ್ತಿ ಹಾಕೊಂಡಿದ್ದೀನ ಇಲ್ಲ, ನೀನು ದುಡ್ಡು ತಿಂದಿದ್ದೀನ ಇಲ್ಲ, ನಿಮ್ಮ ಒಡವೆ ತಿಂದಿದ್ದೀನ ಅಂತ. ನಿಕ್ಕೇನು ಬಾಯಿಲ್ಲ, ಬಾಯನ್ ಬಿದ್ದೋಗಿತ್ತ ನಿಕ್ಕ? ಶಾನ್ಭೋಗ್ರು ಕೇಳಬೇಕಾಗಿತ್ತು. ಶಾನ್ಭೋಗ್ರು ಬಂದು ಸರಿಯಾಗಿ ಮಕ್ಕ ಕೂಗಿದ್ರು. ಆವಾಗ ಬಾಯಿ ಮುಚ್ಕೊಂಡು ಹೋದ್ನು. ಎಷ್ಟು ಮಾತಾಡ್ತಾನ ಅವನು. ಅವಳು ಸುತ್ತಿಗೆ ಹೋಗ್ಬೇಡ ಹಂಗೆ ಹಿಂಗೆ ಅಂತ ಹೇಳ್ತಾನೆ. ಅವನು ನಂಗೆ ಕೇಳಕ್ಕ ಸುಮ್ಮನೆ ಇರು, ಎಲ್ಲಾನ ಸರಿಯಾಗಿ ಹೇಳ್ತೀನಿ ಅವನ್ಕ. ಏನು ಹೇಳ್ತೀವ ಏನು ಕೇಳ್ತೀವ? ಅವ್ನು ಬಿಟ್ಟು ನಾನು ಬಿಟ್ಟು ಇನ್ನೊಬ್ರು ಅಂತಂತೀಯನೋ ನೀನು? ಅಯ್ಯೋ ನಿನ್ನ ಬಾಯಿಗೆ ಬೇಡ, ಸುಮ್ಮನೆ ಇರು. ಅದ್ಯಾಕೆ ಅಂತ ಮಾತಾಡ್ತಾ ಇದೆಯಾ? ಒಟ್ಟಿಗೆ ಅನ್ನ ತಿಂತೀಯ ಮುಂದೆ ತಿಂತೀಯ ನೀನು? ಹಾಂ ನನಗಂತೂ ಅವಮಾನ ಆಗೋಗ್ಬಿಡ್ತು. ಗಲ್ಲಾಪಟ್ಟೆ ಇಟ್ಕೊಂಡವ್ ನನ್ನನ್ನ ಕೆಳಕಾಕಿ ಹೋಗಿಬೇಕಾಗಿತ್ತು ಬಟ್ಟೆಗೆ ಹೋಗ್ದಂಗೆ. ಇರ್ಲಿ, ಶಾನ್ಭೋಗ್ರ ಮಕ ನೋಡ್ಕೊಂಡು ಸುಮ್ಮನೆ ಬಿಟ್ಟು ಬಂದಿದ್ದೀನಿ. ಇಲ್ಲ ಅಂತಂದಿದ್ರೆ ಅವ್ನಿಗೆ ಇವತ್ತು ಒಂದು ಗತಿ ಕಾಣಿಸ್ತಾನೆ. ಎಲ್ಲೂ ಹೋಗಲ್ಲ, ಸಿಕ್ಕಿದಾಗ ಹೇಳ್ತೀನಿರು. ಏ ಸುನಂದಿ, ಅಲ್ಲೇ ನನ್ನ ಮಗನೇ ಎಷ್ಟು ಬೇರೆನ ಬಂದವನಿಲ್ಕ. ಹಾಂ ಯಾಕೋ ದೊಡ್ಡನೆ? ಹಾಂ ಏಯ್, ನನಗೆ ಅವಮಾನ ಮಾಡ್ತಾ ಇದ್ದೀನಿ. ಏನೇ ಕಮ್ಮಿ ಮಾಡಿದ್ ನಿನಕ? ಎಲ್ಲಾನು ಜಾಸ್ತಿನೇ ಮಾಡಿದ್ಯಾ? ಅಲ್ಲ, ಇವನ ಹತ್ರ ಏನೋ ಕೆಲಸ? ಏನು ಕೆಲಸ ನಿಂಕ? ದೊಡ್ಡನೆ ಹತ್ತತ್ರ 1 ವರ್ಷ ಆಯಿತು ನೀನು ಮಾತಾಡೋದು ಬಿಟ್ಬಿಟ್ಟು. ನನ್ನ ಪಾಡಕ್ಕೆ ನಾನು ಎಲ್ಲೋ ಇದ್ದೀನಿ, ನಿನ್ನ ಪಾಡಕ್ಕೆ ನೀನಿರುವ. ನನ್ನ ಸುದ್ದಿಗೆ ಮಾತ್ರ ನೀನು ಬರಬೇಡ. ಏಯ್, ಇವತ್ತು ನಿನ್ನೆಯಿಂದನೇ ನಾನು ನಿನ್ನ ಜೊತೆಗಿರೋದು. ಚಿಕ್ಕ ಹುಡುಗರಾಗಿಂದ ನಾನು ನಿನ್ನ ಜೊತೆಗಿರೋದು. ಇದೇನೇ ನನಗಿರೋ ನಿಯತ್ತು? ಲೈ, ಚಿಕ್ಕ ಹುಡುಗರಾಗಿಂದ ಜೊತೆಗಿರೋದು ಅಂತ ನಿಂಗೆ ತಿಳಿಯೋದು ತಾನೆ? ಆವತ್ತೇ ನೀನು ನನ್ನ ಮದುವೆ ಮಾಡ್ಕೊಬೇಕಾಗಿತ್ತಾನೆ. ಯಾಕೋ ಬೇರೆ ಮದುವೆ ಮಾಡ್ಕೊಂಡೆ ನೀನು? ಸುನಂದಿ ಬರೈತೆ, ನಾನು ಮಾತಾಡ್ತೀನಿ. ಏಯ್, ನೀನವ ನನ್ನ ಹತ್ರ ಮಾತಾಡಕ? ಯಾಕೆ ನಮ್ಮ ಮನೆ ಹತ್ರ ಮಾಡಿರೋ ಮರ್ಯಾದೆ ಸಾಲ್ದ? ನೀನವ ನನ್ನ ಹತ್ರ ಮಾತಾಡಕ? ನಿನ್ನ ಹತ್ರ ನಾನು ಮಾತಾಡ್ತಾ ಇಲ್ಲ, ಇವಳ ಹತ್ರ ಮಾತಾಡ್ತಾ ಇರೋದು. ಲೇ, ಜಾಸ್ತಿ ಗಾಂಚಲಿ ಆಗೋಯ್ತಲ್ಲ ನಿಂದು. ಲೇ ನಡಿಯೋ, ಬಾಯಿ ಮುಚ್ಕೊಂಡು. ಲೇ ಬೇಡ ನೋಡು. ಏಯ್ ದೊಡ್ಡನೆ, ಹೋಗ, ಸುಮ್ಮನೆ ಹೋಗು ಅಂತ ಹೇಳ್ತಾ ಇರೋದು. ಏಯ್ ಬಾ, ನಾನು ನಿನ್ನ ಹತ್ರ ಮಾತಾಡಬೇಕು. ನೀನು ಅವಳ ಹತ್ರ ಮಾತಾಡೋದು? ಮುಂದುವರಿಯುವುದು